ಲೋಕರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಅನುದಿನದ ಆತ್ಮಿಕ ಆಹಾರ ಈ ಕಾರ್ಯಕ್ರಮದ ನಿಮಿತ್ತವಾಗಿ ನಮ್ಮ ಆತ್ಮೀಯರೆಲ್ಲರೂ ಪ್ರಾರ್ಥಿಸಿರಿ. ಅನೇಕರಿಗೆ ಈ ಒಂದು ಕಾರ್ಯಕ್ರಮದ ವಿಡಿಯೋವನ್ನು ಶೇರ್ ಮಾಡಿ. ಪ್ರಿಯರಾದ ದೇವರ ಮಕ್ಕಳಿರ, ಅನುದಿನದ ಆತ್ಮಿಕ ಆಹಾರ ಯೇಸು ಕ್ರಿಸ್ತರು ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ತನ್ನ ಶಿಷ್ಯರಿಗೆ ಪ್ರಾರ್ಥನೆ ಹೀಗೆ ಮಾಡಿರಿ ಅಂತೇಳಿ ಕಲಿಸಿಕೊಡ್ತಾ ಇದ್ದಾರೆ. ಆ ಮಾತನ್ನು ನಾವು ಗಮನಿಸೋಣ. ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ, ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 11ನೇ ವಚನ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ದಯಪಾಲಿಸು. ಪ್ರಭು ತನ್ನ ಶಿಷ್ಯರಿಗೆ ಹೀಗೆ ಪ್ರಾರ್ಥನೆ ಮಾಡಿ ಅಂತ ಹೇಳ್ತಾರೆ. ಮೇಲ್ಗಡೆ ನೋಡುವಾಗ ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದೆಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನ ಆಹಾರವನ್ನು ಇವತ್ತು ದಯಪಾಲಿಸು. ಹೀಗೆ ನೀವು ಪ್ರಾರ್ಥನೆ ಮಾಡಿ ಅಂತೇಳಿ ಪ್ರಭು ತನ್ನ ಶಿಷ್ಯರಿಗೆ ಹೇಳುವಂಥ ವಚನವನ್ನು ನಾವು ನೋಡ್ತಾ ಇದ್ದೀವಿ. ಅಂದರೆ ದೇವರ ರಾಜ್ಯ ಬರಲಿ ಎನ್ನುವಂಥದ್ದು ಒಂದು ವಿಷಯ ಇದೆ. ಅದ್ರ ಜೊತೆಗೆ ಇನ್ನೊಂದು ವಿಷಯವನ್ನು ಕೂಡ ತಿಳಿಸ್ತಾ ಇದ್ದಾರೆ. ಅನುದಿನ ಆಹಾರವನ್ನು ನಮಗೆ ದಯಪಾಲಿಸು ಅಂತ, ಬೇಡಿಕೊಳ್ಳಿ ಅಂತ. ಈ ಅನುದಿನ ಆಹಾರ ಅಂದಾಗ ಶಾರೀರಕ್ಕೆ ಸಂಬಂಧಪಟ್ಟಂಥ ಆಹಾರವನ್ನು ಕುರಿತು ಬೇಡಿಕೊಳ್ಳಿ ಅಂತಲ್ಲ. ಒಂದು ವೇಳೆ ಶಾರೀರಕ್ಕೆ ಸಂಬಂಧಪಟ್ಟಂಥ ಆಹಾರವನ್ನು ಕುರಿತು ಬೇಡಿಕೊಳ್ಳಿ ಅಂತೇಳಿ ಒಂದು ವೇಳೆ ಹೇಳಿದರೆ, ಇದೇ ಅಧ್ಯಾಯದಲ್ಲಿ 31ನೇ ವಚನದಲ್ಲಿ ಒಂದು ಮಾತು ಹೇಳ್ತಾರೆ. ಅದೇ ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 31ನೇ ವಚನದಲ್ಲಿ, ಏನು ಊಟ ಮಾಡಬೇಕು, ಏನು ಕುಡಿಯಬೇಕು, ಏನು ಒದ್ದುಕೊಳ್ಳಬೇಕು ಎಂದು ಚಿಂತೆ ಮಾಡಬೇಡಿರಿ. ಇವೆಲ್ಲವುಗಳಿಗಾಗಿ ಅಜ್ಞಾನಿಗಳು ತವಕ ಪಡುತ್ತಾರೆ. ಇದೆಲ್ಲ ನಿಮಗೆ ಬೇಕಾಗಿದೆ ಎಂದು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ತಿಳಿದದೆಯಷ್ಟೇ. ಹೀಗಿರುವುದರಿಂದ ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ ಅಂತ ಹೇಳ್ತಾರೆ. ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತವಕ ಪಡಿ. 6ನೇ ಅಧ್ಯಾಯ 11ನೇ ವಚನದಲ್ಲಿ ಗಮನಿಸುವಾಗ, ಅನುದಿನದ ಆಹಾರಕ್ಕಾಗಿ ನೀವು ಪ್ರಾರ್ಥಿಸಿರಿ, ದಯಪಾಲಿಸಿ ಅಂತೇಳಿ. ಅಂದರೆ ದೇವ ನಮಗೆ ಅನುದಿನ ಆಹಾರವನ್ನು ಕೊಡಿ ಅಂತೇಳಿ ಕೇಳಿಕೊಳ್ಳಿ ಅಂತೇಳಿ. ಅನುದಿನದ ಆಹಾರಕ್ಕಾಗಿ ಕೇಳಿಕೊಳ್ಳಿ ಅಂತಾರೆ. ಇವಾಗ ಈ ವಚನವನ್ನು ಹಿಡಿದುಕೊಂಡು ನಾವು ಭೌತಿಕವಾದಂಥ ಆಹಾರವನ್ನು ಬೇಡಿಕೊಳ್ಬೇಕಾ? ಭೌತಿಕವಾದಂಥ ಆಹಾರವನ್ನು ಕುರಿತು ನೋಡುವಾಗ, ನಿಮಗೆ ಬೇಕಾದಂಥ ಆಹಾರವನ್ನು ನನಗೆ ಗೊತ್ತು, ಇದ್ರಿಗೋಸ್ಕರ ನೀವು ತವಕ ಪಡಬೇಡಿ, ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತವಕ ಪಡಿ ಅಂತ ಹೇಳ್ತಾರೆ ಪ್ರಿಯರೇ. ಅಂದರೆ ಭೌತಿಕವಾದಂಥ ಆಹಾರವನ್ನು ಸಂಪಾದನೆ ಮಾಡಿಕೊಳ್ಳೋದಕ್ಕೆ ಈ ಲೋಕದಲ್ಲಿ ನಾವು ಕಷ್ಟಪಡೋಣ, ಕೆಲಸ ಮಾಡೋಣ. ಆದರೆ ಇಲ್ಲಿ ಪ್ರಭು ಹೇಳಿರುವಂಥ ಮಾತೇನಪ್ಪ ಅಂತ ನೋಡುವಾಗ, ಆತ್ಮಿಕವಾದಂಥ ಆಹಾರ. ಭೂಲೋಕದಲ್ಲಿ ನೋಡುವಾಗ ಎಲ್ಲ ವಿಧ ವಿಧವಾದಂಥ ಆಹಾರವನ್ನು ಲಭಿಸುತ್ತೆ, ಹೌದಲ್ವ? ಅನೇಕ ಹೋಟೆಲ್ಗಳಿದೆ, ಅನೇಕ ಆಹಾರ ಪದಾರ್ಥಗಳಿವೆ, ಎಲ್ಲ ಆಹಾರ ಸಿಗ್ತಾ ಇದೆ. ಆದರೆ ನಮಗೆ ಬೇಕಾದದ್ದು ಆತ್ಮಿಕವಾದಂಥ ಆಹಾರ. ಆತ್ಮಿಕವಾದಂಥ ಆಹಾರವನ್ನು ಯಾಕೆ? ನಮ್ಮ ಆತ್ಮಗಳನ್ನು ಕಾಪಾಡಿಕೊಳ್ಳೋದಕ್ಕೆ, ನಮ್ಮ ಆತ್ಮಗಳು ನಿತ್ಯ ಜೀವಕ್ಕೆ ಸೇರೋದಕ್ಕೆ. ಅದಕ್ಕೆ ಯೇಸು ಕ್ರಿಸ್ತರು ಹೇಳುವಂಥ ಮಾತು ಗಮನಿಸಬೇಕು. ಯಾಕೆಂದರೆ ಪ್ರಾಮುಖ್ಯವಾದಂಥ ಮಾತುಗಳನ್ನು, ನಿತ್ಯ ಜೀವಕ್ಕೆ ಸೇರಿಸುವಂಥ ಮಾತುಗಳನ್ನು, ಪರಲೋಕಕ್ಕೆ ಸೇರಿಸುವಂಥ ವಾಕ್ಯಗಳನ್ನು ಅವರು ತಿಳಿಸ್ಕೊಟ್ಟಿದ್ದಾರೆ. ಪ್ರಭು ಬಂದಿರುವಂಥ ಮುಖ್ಯ ಉದ್ದೇಶ ಏನಪ್ಪ ಅಂದರೆ, ನಮ್ಮೆಲ್ಲರನ್ನು ನಿತ್ಯ ಜೀವಕ್ಕೆ, ಅಂದರೆ ಪರಲೋಕಕ್ಕೆ ಕರೆದುಕೊಂಡು ಹೋಗೋದಕ್ಕೆ, ನಿತ್ಯ ಜೀವವನ್ನು ಕಲ್ಪಿಸಿಕೊಡೋದಕ್ಕೆ, ಪರಲೋಕವನ್ನು ಕಲ್ಪಿಸಿಕೊಡೋದಕ್ಕೆ ಪ್ರಭು ಪರಲೋಕದಿಂದ ಈ ಲೋಕಕ್ಕೆ ಬಂದಿದ್ದಾರೆ. ಈ ಲೋಕದಲ್ಲಿ ಸೂಚಕ ಕ್ರಿಯೆಗಳು, ಅದ್ಭುತ ಕಾರ್ಯಕ್ರಮಗಳು, ಅನೇಕ ಕಾರ್ಯಕ್ರಮಗಳನ್ನು ಅವರು ಮಾಡಿದ್ದಾರೆ. ಅನೇಕ ರೀತಿಯಲ್ಲಿ ಕುಂಟರಿಗೆ ಕಾಲುಗಳನ್ನು ಕೊಟ್ಟಿದ್ದಾರೆ, ಕುರುಡರಿಗೆ ಕಣ್ಣುಗಳು ಬರುವಂತೆ ಮಾಡಿದ್ದಾರೆ, ಅಂಗವಿಕಲರಿಗೆ ವಾಸಿ ಮಾಡಿದ್ದಾರೆ. ಯಾವುದೇ ರೋಗ ಇರಲಿ, ಯಾವುದೇ ಕಾಯಿಲೆ ಇರಲಿ, ಯಾವುದೇ ಬಾಧೆ ಇರಲಿ, ಪ್ರಭು ತೆಗೆದುಹಾಕಿದ್ದಾರೆ. ಅದಕ್ಕೆ ಬಹಳ ಮಂದಿ ಗುಂಪು ಗುಂಪಾಗಿ ಯೇಸು ಕ್ರಿಸ್ತರನ್ನು ಹಿಂಬಾಲಿಸಿದರು 1ನೇ ಶತಮಾನದಲ್ಲಿ. ಹಿಂಬಾಲಿಸಿದಾಗ ಪ್ರಭು ಹೇಳುವಂಥ ಮಾತು ಏನಂತ ನೋಡುವಾಗ, ಯೋಹಾನನು ಬರೆದ ಸುವಾರ್ತೆ 6ನೇ ಅಧ್ಯಾಯ 27ನೇ ವಚನದಲ್ಲಿ ಒಂದು ಮಾತಿರುತ್ತೆ ಪ್ರಿಯರೇ. ಯೋಹಾನನು ಬರೆದ ಸುವಾರ್ತೆ
6ನೇ ಅಧ್ಯಾಯ 27ನೇ ವಚನವನ್ನು ಗಮನಿಸೋಣ. ದುಡಿಯಿರಿ, ಕೆಟ್ಟು ಹೋಗುವ ಆಹಾರಕ್ಕಾಗಿ ದುಡಿಯಬೇಡಿರಿ, ನಿತ್ಯ ಜೀವಕ್ಕೆ ಉಳಿಯುವ ಆಹಾರಕ್ಕಾಗಿ ದುಡಿಯಿರಿ. ಇಂಥ ಆಹಾರವನ್ನು ಮನುಷ್ಯಕುಮಾರನು ನಿಮಗೆ ಕೊಡುವನು. ಇದಕ್ಕಾಗಿಯೇ ತಂದೆಯಾದ ದೇವರು ಆತನನ್ನು ನೇಮಿಸಿ ಮುದ್ರೆ ಹಾಕಿದ್ದಾನೆ. ಅಂದರೆ ಅನುದಿನ ಆಹಾರ ಅಂದರೆ ಆತ್ಮಿಕವಾದಂಥ ಆಹಾರ. ಭೂಲೋಕದಲ್ಲಿ ನಮ್ಗೆ ಬೇಕಾದಂಥ ಆಹಾರವನ್ನು ನಾವು ಸಂಪಾದನೆ ಮಾಡ್ಕೊಳ್ತೀವಿ. ದೇವರು ಹೇಳಿದ್ರು ಹೇಳದೇ ಇದ್ದರೂ ನಾವು ಖಂಡಿತವಾಗಿ ಸಂಪಾದನೆ ಮಾಡ್ಕೊಳ್ತೀವಿ, ಖಂಡಿತವಾಗಿ ನಾವು ಊಟ ಮಾಡ್ತೀವಿ, ಖಂಡಿತವಾಗಿ ನಾವು ಕೆಲಸ ಮಾಡ್ತೀವಿ, ಎಲ್ಲೋ ಒಂದು ಕಡೆ ಊಟ ಮಾಡೇ ಮಾಡ್ತೀವಿ. ಅದು ಕೂಡ ದೇವರು ಕೊಟ್ಟಂಥ ಆಹಾರವೇ. ಈ ಭೂಲೋಕದಲ್ಲಿ 84 ಲಕ್ಷ ಜೀವರಾಶಿಗಳಿಗೂ ಸರ್ವಮಾನವರಿಗೂ ಆಹಾರ ಕೊಟ್ಟದ್ದೇ ದೇವರು. ಎಲ್ಲ ಮಾನವರಿಗೂ ಆಹಾರ ಕೊಡ್ತಾ ಇದ್ದಾರೆ. ಎಲ್ಲ ಜೀವರಾಶಿಗಳು ಕೂಡ ಆಹಾರ ಕೊಡೋದು ಕೂಡ ದೇವರೇ. ಎಲ್ಲರೂ ಈ ಲೋಕದಲ್ಲೇ ಬದುಕ್ತಾ ಇದ್ದಾರೆ ಅಂದರೆ ದೇವರ ಕೃಪೆ ಮೂಲಕನೇ ಬದುಕ್ತಾ ಇದ್ದೀವಿ ಪ್ರಿಯರೇ. ದೇವರ ಕೃಪೆ ಮೂಲಕ ದೇವರು ನಮ್ಮನ್ನು ಕನಿಕರಿಸಿ ಕೃಪೆ ತೋರಿಸಿ ಪ್ರೀತಿಸಿ ತನ್ನ ಪ್ರಿಯಕುಮಾರನನ್ನು ಈ ಲೋಕಕ್ಕೆ ಕಳಿಸಿ ಆತ್ಮಿಕ ಆಹಾರವನ್ನು ಕೊಡ್ತಾ ಇದ್ದಾರೆ. ಭೌತಿಕ ಆಹಾರವನ್ನು ನೋಡುವಾಗ ಆಲ್ರೆಡಿ ಕೊಟ್ಟಿದ್ದಾರೆ. ಈ ಲೋಕದಲ್ಲಿ ಎಷ್ಟು ಆಹಾರಗಳಿದೆಯೋ ಎಲ್ಲ ಕೂಡ ದೇವರು ಕೊಟ್ಟದ್ದೇ. ಮತ್ತೊಂದು ಆಹಾರವನ್ನು ಕೊಡಬೇಕಾಗಿತ್ತು, ಅದು ಯೇಸು ಕ್ರಿಸ್ತರ ಮೂಲಕ. ಅದು ಆತ್ಮಿಕವಾದಂಥ ಆಹಾರ. ಈ ಆಹಾರ ಯೇಸು ಕ್ರಿಸ್ತರ ಮೂಲಕ ಸಿಗುತ್ತೆ. ಇದು ಆತ್ಮಕ್ಕೆ ಸಂಬಂಧಪಟ್ಟಂಥ ಆಹಾರ. ಈ ಆಹಾರವನ್ನು ಭುಜಿಸಿದಾಗ ನಾವು ಆತ್ಮೀಯ ರೀತಿಯಲ್ಲಿ ಜೀವಿಸ್ತೀವಿ. ಆತ್ಮೀಯ ರೀತಿಯಲ್ಲಿ ಜೀವಿಸಿದಾಗ ನಿತ್ಯ ಲೋಕವನ್ನು ಪಡ್ಕೊಳ್ತೀವಿ, ನಿತ್ಯ ಜೀವವನ್ನು ಪಡ್ಕೊಳ್ತೀವಿ, ಅಂದರೆ ಸ್ವರ್ಗವನ್ನು ಪಡ್ಕೊಳ್ತೀವಿ ಪ್ರಿಯರೇ. ಆ ಸ್ವರ್ಗವನ್ನು ಪಡ್ಕೊಳ್ಬೇಕಾದ್ರೆ ಆತ್ಮಿಕವಾದಂಥ ಆಹಾರವನ್ನು ನಾವು ಸಂಪಾದನೆ ಮಾಡಿಕೊಳ್ಬೇಕು. ಅದು ಯೇಸು ಕ್ರಿಸ್ತರ ಮೂಲಕ ಸಿಗುವಂಥದ್ದಾಗಿದೆ. ಯೇಸು ಕ್ರಿಸ್ತರ ಮೂಲಕ ನಮಗೆ ಅದು ಲಭಿಸುತ್ತೆ, ಅದು ನಮಗೆ ಸಿಗುತ್ತೆ ಪ್ರಿಯರೇ. ನಾವು ಆತ್ಮಿಕ ಆಹಾರದಗೋಸ್ಕರ ಪ್ರಯಾಸ ಪಡ್ತಾ ಇದ್ದೀವ? ಆತ್ಮಿಕ ಆಹಾರದಗೋಸ್ಕರ ದುಡಿತಾ ಇದ್ದೀವ? ಕಷ್ಟಪಡ್ತಾ ಇದ್ದೀವ? ಪ್ರಿಯರಾದ ದೇವರ ಮಕ್ಕಳಿರ, ಆತ್ಮಿಕ ಆಹಾರವನ್ನು ಸಂಪಾದನೆ ಮಾಡಿಕೊಳ್ಳೋದಕ್ಕೆ ಪ್ರತಿಯೊಬ್ಬರು ಪ್ರಯಾಸ ಪಡಬೇಕು, ಪ್ರತಿಯೊಬ್ಬರು ದುಡಿಬೇಕು, ಅದನ್ನು ಸಂಗ್ರಹಿಸಿಕೊಳ್ಳಬೇಕು. ಯಾಕೆಂದರೆ ಆತ್ಮಿಕ ಆಹಾರ ನಮ್ಮ ಆತ್ಮಗಳನ್ನು ಕಾಪಾಡುತ್ತೆ, ನಿತ್ಯ ಜೀವಕ್ಕೆ ನಡೆಸುತ್ತೆ. ನಿತ್ಯ ಜೀವ, ಪರಲೋಕ. ಆ ಪರಲೋಕವನ್ನು ಪಡ್ಕೊಳ್ಬೇಕಾದ್ರೆ ಖಂಡಿತವಾಗಿ ಪ್ರತಿ ದಿನಾಲೂ ನಾವು ಆತ್ಮಿಕ ಆಹಾರವನ್ನು ನಾವು ಸಂಪಾದಿಸ್ಕೋಬೇಕು. ಈ ಆಹಾರ ದೇವರು ಕೊಡುವಂಥದ್ದಾಗಿದೆ. ಅದಕ್ಕೆ ಪ್ರತಿನಿತ್ಯ ಆತ್ಮಿಕ ಆಹಾರ ಬೇಕು ತಂದೆ ಅಂತೇಳಿ ನಾವು ಕೇಳಿಕೊಳ್ಳೋಣ. ಪ್ರತಿನಿತ್ಯ ದೇವರ ವಾಕ್ಯಗಳನ್ನು ಧ್ಯಾನಿಸೋಣ. ಬೈಬಲ್ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆಯಲ್ವ? ಬೈಬಲ್ ಗ್ರಂಥದಲ್ಲಿ ಬರೆಯಲ್ಪಟ್ಟಂಥ ಪ್ರತಿ ವಚನಗಳು ನಮ್ಮ ಆತ್ಮಕ್ಕೆ ಸಂಬಂಧಪಟ್ಟಂಥ ಆಹಾರ. ಅದು ದೇವರ ಮೂಲಕ ಬಂದಿರುವಂಥ ವಾಕ್ಯಗಳು. ದೇವರ ಮೂಲಕ ಏನೇನು ವಚನಗಳು ಬಂದಿದೆಯೋ ಅದು ನಮ್ಮ ಆತ್ಮಕ್ಕೆ ಬೇಕಾದಂಥ ಆಹಾರವಾಗಿದೆ. ಈ ಆಹಾರವನ್ನು ನಾವು ಸೇವಿಸಬೇಕು. ಸೇವಿಸಿ ದೇವರಿಗೆ ವಿಧೇಯರಾಗಬೇಕು, ಭಕ್ತಿಯಿಂದ ನಡೆದುಕೊಳ್ಳಬೇಕು, ಪ್ರಾರ್ಥನೆಯಲ್ಲಿ, ಆರಾಧನೆಯಲ್ಲಿ, ದೇವರ ಧ್ಯಾನದಲ್ಲಿ ಇದ್ದು ನಿತ್ಯ ಜೀವವನ್ನು ನಾವೆಲ್ಲರೂ ಸಂಪಾದನೆ ಮಾಡಿಕೊಳ್ಬೇಕು ಪ್ರಿಯರೇ. ಸಂಪಾದನೆ ಮಾಡಿಕೊಳ್ಬೇಕು. ಹಾಗೆ ಸಂಪಾದನೆ ಮಾಡಿಕೊಳ್ಳೋದಕ್ಕೆ ಪ್ರತಿ ದಿನಾಲೂ ದೇವರನ್ನು ಧ್ಯಾನಿಸೋಣ, ದೇವರ ಬಳಿಯಲ್ಲಿ ಪ್ರಾರ್ಥನೆ ಮಾಡೋಣ, ಅನುದಿನ ಆಹಾರ ಕೊಡಿ ತಂದೆ ಅಂತ ದೇವರ ಹತ್ರ ಬೇಡಿಕೊಳ್ಳೋಣ, ವಾಕ್ಯಗಳನ್ನು ಧ್ಯಾನಿಸೋಣ, ಭಯಭಕ್ತಿಯಿಂದ ಜೀವಿಸೋಣ ಪ್ರಿಯರೇ. ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ಎಲ್ಲರೂ ತಲೆಬಾಗಿಸ್ರಿ. ನಿಮ್ಮೆಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡ್ತೀನಿ ಪ್ರಿಯರೇ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ಪ್ರಿಯ ಪರಲೋಕದಲ್ಲಿದ್ದಂಥ ನಮ್ಮ ತಂದೆಯಾದ ದೇವರೇ, ನಿಮಗೆ ಕೃತಜ್ಞತೆಗಳು, ಸ್ತೋತ್ರಗಳು ತಂದೆ. ಈ ಲೋಕದಲ್ಲಿ ಇರುವಂಥ ಪ್ರತಿ ಆಹಾರ ಪದಾರ್ಥವನ್ನು ತಂದೆ ನೀವು ಮಾತಿನ ಮೂಲಕ ಉಂಟು ಮಾಡಿದ್ದೀರಾ. ಎಲ್ಲವನ್ನು ನೀವು ಈ ಲೋಕದಲ್ಲೇ ಅನುಗ್ರಹಿಸಿದ್ದೀರಿ ತಂದೆ. ಮನುಷ್ಯರಿಗೆ ಏನೇನು ಬೇಕೋ ಇವೆಲ್ಲವನ್ನು ಈ ಲೋಕದಲ್ಲೇ ಉಂಟು ಮಾಡಿದ್ದೀರಾ. ಅದೇ ಪ್ರಕಾರ ಮನುಷ್ಯನು ನಿತ್ಯ ಜೀವವನ್ನು ಪಡೆದುಕೊಳ್ಳಬೇಕೆಂದು, ಮನುಷ್ಯನಿಗೆ ನಿತ್ಯ ಜೀವವನ್ನು ಕೊಡಬೇಕೆಂದು
ಸ್ವರ್ಗವನ್ನು ಪರಲೋಕವನ್ನು ಕೊಡಬೇಕು ಎಂಬ ಉದ್ದೇಶದಿಂದ ತಂದೆ ನಿಮ್ಮ ಪ್ರಿಯ ಕುಮಾರನನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟಿದ್ದೀರಾ. ಆತನ ಮೂಲಕ ರಕ್ಷಣೆ ಮಾರ್ಗವನ್ನು, ಮೋಕ್ಷ ಮಾರ್ಗವನ್ನು ಕಲ್ಪಿಸಿಕೊಟ್ಟಿದ್ದೀರ ತಂದೆ. ಆತನ ಮೂಲಕ ಆತ್ಮಿಕ ಅನುದಿನ ಆಹಾರವನ್ನು ನಮಗೆ ದಯಪಾಲಿಸಿದ್ದೀರ ತಂದೆ. ಅದಕ್ಕೆ ನಿಮಗೆ ಕೃತಜ್ಞತೆಗಳು, ಸ್ತೋತ್ರಗಳು ತಂದೆ. ಪ್ರತಿನಿತ್ಯ ನಿಮ್ಮ ಧ್ಯಾನದಲ್ಲಿ, ಪ್ರತಿನಿತ್ಯ ನಿಮ್ಮ ಆರಾಧನೆಯಲ್ಲಿ, ಪ್ರಾರ್ಥನೆಯಲ್ಲಿ ಇರುವಂತೆ ನಮ್ಮೆಲ್ಲರಿಗೂ ಸಹಾಯ ಮಾಡಿ. ಒಂದು ವೇಳೆ ಯಾರಾದರೂ ಕಷ್ಟದಲ್ಲಿ, ಬಾಧೆಯಲ್ಲಿ, ದುಃಖದಲ್ಲಿದ್ದರೆ ಅಂಥ ಮಕ್ಕಳನ್ನು ಮುಟ್ಟಿ ಕನಿಕರಿಸಿ ನಿಮ್ಮನ್ನು ಅರ್ಥ ಮಾಡಿಕೊಂಡು ಭಕ್ತಿಯಿಂದ ಜೀವಿಸುವಂತೆ ಸಹಾಯ ಮಾಡಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಯೇ, ಆಮೇನ್. ಎಲ್ಲರಿಗೂ ಧನ್ಯವಾದಗಳು.